ದಿನೇ ದಿನೇ ಪೆಟ್ರೋಲ್ ಹಾಗೂ ಡೀಸೆಲ್ನ ದರ ಏರಿಕೆ ಆಗ್ತಾ ಇರುವಂಥದ್ದು. ಇವುಗಳ ಮಧ್ಯೆ ಇವತ್ತು ಬೆಳಗ್ಗೆ ಏನಂತಂದರೆ 2 ರೂಪಾಯಿಗಳಷ್ಟು 2.5 ರೂಪಾಯಿಗಳಷ್ಟು ಏನಂತಂದರೆ ಈಗಾಗಲೇ ಬೆಲೆ ಏರಿಕೆ ಆಗಿರುವಂಥದ್ದು. ಹಾಗಾದರೆ ಗ್ರಾಹಕರು ಏನಂತಾರೆ ಅಂತಂದರೆ ಈಗ ಅವ್ರನ್ನೇ ಕೇಳೋಣ. ಸರ್, ಇವತ್ತಿನ ದಿವಸ ಬೆಲೆ ದಿನ ಏರಾಕತ್ತೈತಿ, ಬಟ್ ಇವತ್ತು ಕೂಡ 2 ರೂಪಾಯಿ. ಸರ್, ಏನು ಹೇಳ್ತೀವಿ? ಸರ್, ನಾವು ಒಂದು ಕಾರ್ಮಿಕರು. ಈಗ ದಿನ ಪೆಟ್ರೋಲ್ ರೇಟ್ ಏರಿದರೆ ನಮಗೆ ಕಾರ್ಮಿಕರಿಗೆ ಪ್ರಾಬ್ಲಮ್ ಆಗ್ತೈತಿ. ಸರ್ಕಾರ ಯಾವುದೇ ಯಾಕಿರಲಿ ಪೆಟ್ರೋಲ್ ರೇಟ್ ಒಂದು ಸ್ವಲ್ಪ ಕಡಿಮೆ ಮಾಡಿರಿ. ಯಾಕಂದರೆ ದಿನ ಈ ರೀತಿ ಏರಿಸುವಂಥ ಪರಿಸ್ಥಿತಿ ಹೆಂಗೆ? ನಮ್ಮದು ಪರಿಸ್ಥಿತಿ ಗಂಭೀರ ಆಕೈತೆ ಸರ್. ನಾವು ಕಾರ್ಮಿಕರು, ನಾವು ಪೇಂಟರ್ ದಂಧ ಮಾಡೋರು. ಕಾರ್ಮಿಕರಿಗೆ ಎಲ್ಲರಿಗೆ ಪ್ರಾಬ್ಲಮ್ ಆಗ್ತೈತಿ. 8, 8:30, 9ಕ್ಕೆ ಪೆಟ್ರೋಲ್ ಬಂದ್ ಆಗತ್ತವ ಪಂಪು. ಒಂದು ವೇಳೆ ನಾವು 11ಕ್ಕೆ ಕೆಲಸ ಮಾಡಿ ಬರ್ಬೇಕಾದ್ರೆ ಪ್ರಾಬ್ಲಮ್ ಆಕೈತಲ್ಲ, ಕಾರ್ಮಿಕರಿಗೆ ಪ್ರಾಬ್ಲಮ್ ಆಗ್ತೈತಿ. ಹಾಂ, ಹಂಗೂ ಆಕೈತಿ ಸರ್. ಮತ್ತು ಇದಕ್ಕೆ ಏನಾಗಬೇಕಂದ್ರೆ ಸ್ವಲ್ಪ ಪೆಟ್ರೋಲ್ ರೇಟ್ ಕಮ್ಮಿ ಆದ್ರೆ ಒಂದಿಟ್ಟು ಕಾರ್ಮಿಕರಿಗೆ ಚಲೋ ಆಕೈತಿ. ಇದು ಇಲ್ಲಿ ಗ್ರಾಹಕರ ಮಾತಾಗಿರೋದು ಮತ್ತು ಇದು ಇಲ್ಲೂ ಕೂಡ ಇರುವಂಥದ್ದು. ಸರ್, ಇವತ್ತಿನ ಪ್ರತಿ ದಿವಸನೂ ಬೆಲೆ ಏರಿಕೆ ಆಗತ್ತೆ ಪೆಟ್ರೋಲ್. ಏನು ಹೇಳ್ತೀವಿ? ಏನು ಹೇಳ್ಬೇಕು ಸರ್, ಈಗೆಲ್ಲ ನಾವು ಆಟೋ ಚಾಲಕರಾದೀವಿ. ಏನೈತಲ್ಲ 111 ರೂಪಾಯಿ 112 ರೂಪಾಯಿ ಅಂದ್ರೆ ಏನು ಮಾಡ್ದಂಗೆ ಐತಿ. ನಾವೇನೈತಲ್ಲ ದುಡ್ಡು ಎಲ್ಲಿ ತಂದು ಹಾಕಬೇಕು, ಏನು ಮಾಡಬೇಕು, ಗ್ರಾಹಕರಿಗೆ ಹೆಂಗೆ ಹೇಳಬೇಕು. ನಾವೇನೈತಲ್ಲ ಪೆಟ್ರೋಲ್ ರೇಟೇ ಹಿಂಗೆ ಜಾಸ್ತಿ ಆಗೈತೆ ಅಂತಂದ್ರೆ ಅವ್ರೇನು ನಮಗೇನು ಬಾಡಿಗೆ ಎಷ್ಟು ಕೊಡ್ತಾರೆ? ಏನೂ ಇಲ್ಲ. ಏನೈತಲ್ಲ ಹಿಂಗೆ ಆಯ್ತು ಅಂತಂದ್ರೆ ನಾವು ಏನು ಭಿಕ್ಷೆ ಬೇಡ ಪರಿಸ್ಥಿತಿ ಬರ್ತೈತೆ. ಏನು ಮಾಡ್ಬೇಕು ಅನ್ನೋದೇ ಏನೈತಲ್ಲ ನಮಗೆ ತಿಳಿತಾ ಇಲ್ಲ. ಸರ್ಕಾರಕ್ಕೆ ಏನೈತಲ್ಲ ನಾವು ಓಟ್ ಮಾಡಬೇಕು ಬೇಡ, ನಮ್ಮ ಹಕ್ಕನ್ನು ಏನೈತಲ್ಲ ಮಾರ್ಕೊಂತೀವಿ ಅನ್ನೋ ಪರಿಸ್ಥಿತಿನೂ ಬಂದಿದೆ. ಏನೈತಲ್ಲ ಮೋದಿ ಅವ್ರು ಏನೈತಲ್ಲ ಗ್ಯಾಸಿಂದು ಇದು ಮಾಡ್ತಾಯಿಲ್ಲ. ಏನೈತಲ್ಲ BJPದು ಏನಾಯ್ತು ಅನ್ನೋದು ಏನೈತಲ್ಲ ಅವರಾದರೂ ಒಂದು ಹೆಲ್ಪ್ ಮಾಡಿದ್ರೆ ಅಂದರೆ ನಮಗೂ ಅನುಕೂಲ ಆಗುತ್ತೆ. ಜನರು ಏನೈತಲ್ಲ ಅವ್ರನ್ನೂ ನಂಬ್ತಾರೆ. ಇದಿಷ್ಟು ಇಲ್ಲ ಗ್ರಾಹಕರು ಮತ್ತು ಇನ್ನೂ ಕೂಡ ಇರುವಂಥ. ಸರ್, ದಿವಸ ಪೆಟ್ರೋಲ್ ಬೆಲೆ ಏರಿಕೆನೇ ಆಗತ್ತೆ, ಏನಾಗ್ತದೆ? ಇದು ಏರಿಕೆ ತಡೆಗಟ್ಟಬೇಕಂದ್ರೆ ಆರ್ಥಿಕ ಪರಿಸ್ಥಿತಿಗೆ ಇದಾಗೈತಿ, ಇದು ಹೊಡೆತ ಬಿದ್ದೈತಿ. ಆದ್ರೆ ಇದನ್ನು ದೇಶದ ನಡೆಸೋರು ಪ್ರಧಾನಮಂತ್ರಿಗಳಾಗಲಿ ಯಾರೇ ಇರಲಿ ಇದನ್ನು ಒಂದು ಹತೋಟಿ ಒಳಗೆ ತೊಗೊಂಬರ್ಬೇಕು. ಆಮೇಲೆ ಸಾರ್ವಜನಿಕರಿಗೆ ತೊಂದರೆ ಭಾಳ ಆಗತ್ತೈತಿ. ಪೆಟ್ರೋಲ್ ಡೀಸೆಲ್ ಪಂಪ್ನವ್ರಿಗೆ ಕೊಡಲಿಲ್ಲ ಅಂದ್ರೆ ಅವ್ರು ಎಲ್ಲಿದ್ದು ಕೊಡ್ಬೇಕು? ಪೆಟ್ರೋಲ್ ಪಂಪ್ನವ್ರು ಡೀಲರ್ಗಳು ಎಲ್ಲಿದ್ದು ಕೊಡ್ಬೇಕು? ಡೀಲರ್ ಎದುರಿಗೆ ಪಂಪಿನ ಎದುರಿಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೆ ಏನೈತಲ್ಲ ಸರ್ಕಾರ ಇದಕ್ಕೆ ಸೂಕ್ತವಾದ ಕ್ರಮ ಕೈಗೊಂಡು ಸರಿಯಾದ ಸಪ್ಲೈ ಕೊಡಬೇಕು ಪೆಟ್ರೋಲ್ ಪಂಪ್ನವ್ರಿಗೆ. ಏನು ಅಂದರೆ ಅವರು ಗ್ರಾಹಕರಿಗೆ ಸರ್ವಿಸ್ ಕೊಡೋಕ್ಕಾಗತ್ತೆ. ಗ್ರಾಹಕರಿಗೆ ಸರ್ವಿಸ್ ಕೊಡ್ಬೇಕಂದ್ರೆ ಒಟ್ಟು ರೇಟ್ ಒಂದು ಕಂಟ್ರೋಲ್ನಾಗ ಹೋಗ್ಬೇಕು. ರೇಟ್ ಹೆಚ್ಚಾದ್ರೂ ಪರವಾಗಿಲ್ಲ ಹಾಕ್ತೀನಿ ಅನ್ನೋರು ಇದ್ದಾರೆ. ಬಟ್ ಏನೈತಲ್ಲ ಅದನ್ನು ರೇಟ್ ಕಂಟ್ರೋಲ್ನಾಗ ಸರ್ಕಾರ ನಡೆಸಬೇಕು. ಸರ್, ಈಗ ಪ್ರತಿನಿತ್ಯ ವಾಹನ ಬಳಕೆ ಆಗ್ತಾ ಇರುವಂಥದ್ದು ಇವಾಗ ಈ ರೀತಿಯಾಗಿ ಏರಿಕೆ ಆಗುವಂಥದ್ದು, ಬೆಲೆ ಏರಿಕೆ ಆತಪ್ಪ ಅಂದರೆ ಭಾಳಷ್ಟು ತೊಂದರೆ ಆಗುತ್ತೆ ಜನರಿಗೆ ಅನ್ನೋಂಥದ್ದು. ಹೌದು, ತೊಂದರೆ ಆಗೇ ಆಗ್ತೈತೆ ರೀ. ಭಾಳಷ್ಟು ತೊಂದರೆ ಐತಿ ಜನರಿಗೆ. ಏನು ರೇಟ್ ಹೆಚ್ಚಿಗೆ ಆದರೂ ಪರವಾಗಿಲ್ಲ ಹಾಕ್ತಿರ್ತಾರೆ. ಬಟ್ ಏನೈತಲ್ಲ ಸಪ್ಲೈ ಕೊಡ್ಬೇಕಲ್ಲ. ಏನು ರೀ ಆಮೇಲೆ ಅದು ರೇಟ್ ಕಂಟ್ರೋಲ್ನಾಗ ತೊಗೊಂಬರ್ಬೇಕು. ಏನು ರೀ ದೇಶದ ಪರಿಸ್ಥಿತಿ ಹಿಂಗಾಗೈತಿ, ಎಲ್ಲ ಕಡೆ ಆಗಿದೆ. ಏನು ಎಲ್ಲ ದೇಶನಾಗ ಆಗೈತಿ. ಬಟ್ ಅದನ್ನು ಹತೋಟಿ ತೊಗೊಂಬರೋದು ಸರ್ಕಾರದ ಕೆಲಸ. ಇದಿಷ್ಟು ಇಲ್ಲಿರ್ತಕ್ಕಂಥ ಗ್ರಾಹಕರ ಮಾತಾಗಿರುವಂಥದ್ದು. ಏನು ದಿನೇ ಪೆಟ್ರೋಲ್ ಏರಿಕೆಯಿಂದ ಇವತ್ತು ತೈಲ ಬೆಲೆ ಏರಿಕೆಯಿಂದ ಭಾಳಷ್ಟು ತೊಂದರೆ ಆಗ್ತದೆ. ಹೀಗಾಗಿ ಸರ್ಕಾರ ಈ ಬಗ್ಗೆ ಗಮನ ವಹಿಸೋದ್ರ ಮೂಲಕ ಆ ಬೆಲೆಯನ್ನು ಇಳಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕಗಲ್ ಜೊತೆ ಮಲ್ಲಿಕಾರ್ಜುನ ರಸ್ಮಣಿ, ಏಷ್ಯನ್ ನ್ಯೂಸ್ ಸವಣೂರು ಜಿಲ್ಲೆಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.